ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರ ಎಷ್ಟು ಇರಬೇಕು ಹಾಗೂ ಎರಡು ಸಾಲುಗಳ ನಡುವಿನ ಅಂತರ ಎಷ್ಟು ಇರಬೇಕು, ಯಾವುದು ಎಲ್ಲಕ್ಕಿಂತ ಒಳ್ಳೆಯ ಅಂತರ, ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕಬ್ಬು ಕೃಷಿಯಲ್ಲಿ ತಾವು ಮಳೆಗಾಲದ ಸಮಯದಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ತಾವು ಕಬ್ಬಿನ ಲಾವಣಿಯನ್ನ ಮಾಡುವ ಪ್ಲಾನಿಂಗ್ ಇದ್ರೆ ತಾವು 100 ಟನ್ ಪ್ರತಿ ಎಕರೆಗೆ 100 ಟನ್ ಕಬ್ಬಿನ ಟಾರ್ಗೆಟ್ ಇಟ್ಟು ತಾವು ಕಬ್ಬು ಕೃಷಿಯನ್ನ ಪ್ರಾರಂಭಿಸಬಹುದು. ಈ ತರಹ ಅಧಿಕವಾದ ಇಳುವರಿಯನ್ನ ಪಡೆಯುವ ಟಾರ್ಗೆಟ್ ಇದ್ರೆ ತಾವೇನ್ ಮಾಡಬೇಕು, ಕಬ್ಬಿನಲ್ಲಿ ಸಾಲುಗಳ ನಡುವಿನ ಅಂತರ, ಕಬ್ಬು ಕೃಷಿಯಲ್ಲಿ ಎರಡು ಸಾಲುಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಕಬ್ಬು ಕೃಷಿಯಲ್ಲಿ ಎರಡು ಕಬ್ಬು ಸಸಿಗಳ ನಡುವಿನ ಅಂತರವೂ ಸಹ ತುಂಬಾನೇ ಮಹತ್ವದ್ದು. ಏನಾಗತ್ತೆ, ಯಾವಾಗ ಅಂತರ ವ್ಯವಸ್ಥಿತವಾಗಿ ಇರುತ್ತೆ, ಎರಡು ಸಾಲುಗಳ ನಡುವಿನ ಅಂತರ ಹಾಗೂ ಎರಡು ಸಸಿಗಳ ನಡುವಿನ ಅಂತರ ಯಾವಾಗ ಚೆನ್ನಾಗಿರುತ್ತೆ, ಆವಾಗ ಕಬ್ಬಿನಲ್ಲಿ ಒಂದು ಒಳ್ಳೆಯ ಕಬ್ಬಿನ ಮರಿಗಳ ಸಂಖ್ಯೆ ಆಗ್ತವೆ ಹಾಗೂ ಕಬ್ಬು ತುಂಬಾನೇ ಚೆನ್ನಾಗಿ ತೂಕವನ್ನ ಹಿಡಿಯುತ್ತೆ. ಅದರ ಸಲುವಾಗಿ ಎರಡು ಸಾಲುಗಳ ನಡುವಿನ ಅಂತರ ಹಾಗೂ ಎರಡು ಸಸಿಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ವ್ಯವಸ್ಥಿತವಾಗಿ ಅಂತರವನ್ನು ಇಟ್ಟರೆ ನಮಗೆ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಬೆಳವಣಿಗೆ ಕಾಣಬಹುದು. ಹಾಗೂ ನಾವು ಬಳಸುವ ರಸಗೊಬ್ಬರಗಳು, ನಾವು ಬಳಸುವ ಟಾನಿಕ್ಸ್ಗಳು, ಸ್ಪ್ರೇಯನ್ನ ಮಾಡ್ತೀವಿ ಅಥವಾ ಡ್ರೆಂಚಿಂಗ್ ಅನ್ನ ಮಾಡ್ತೀವಿ, ಟ್ರೀಟ್ಮೆಂಟ್ ರಿಸಲ್ಟು ಈ ವ್ಯವಸ್ಥಿತವಾದ ಅಂತರದ ಮೇಲಿರುತ್ತೆ. ಅದಕ್ಕೆ ಎರಡು ಸಾಲುಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಅದರ ಜೊತೆಗೆ ಎರಡು ಕಬ್ಬು ಸಸಿಗಳ ನಡುವಿನ ಅಂತರ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತಾವು ಕಬ್ಬು ಕೃಷಿಯನ್ನ 1 ವರ್ಷದ ತನಕ ಮಾಡ್ತಿದ್ದಲ್ಲಿ, ಕಬ್ಬು ಕೃಷಿ ಪ್ರಾರಂಭದಿಂದ ತಮ್ಮ ಕಬ್ಬಿನ ಕಟಾವು 1 ವರ್ಷದ ಒಳಗೆ ಆಗ್ತಿದ್ರೆ ತಾವು ಏನ್ ಮಾಡಬೇಕು, ಎರಡು ಕಬ್ಬಿನ ಸಸಿಗಳ ನಡುವಿನ ಅಂತರವನ್ನು ತಾವು 1.5 ಫೂಟ್ ಇಡಬೇಕು. ಅಂದ್ರೆ 1.5 ಫೂಟ್ ತಾವು ಎರಡು ಕಬ್ಬು ಸಸಿಗಳ ನಡುವಿನ ಅಂತರ ಇಡಬೇಕು. ತಾವು 1 ವರ್ಷಕ್ಕಿಂತ ಮೇಲ್ಪಟ್ಟು ತಾವು ಕಬ್ಬಿನಲ್ಲಿ ಕಟಾವು ಮಾಡ್ತಿದ್ರೆ ತಾವು ಏನ್ ಮಾಡಬೇಕು, ಎರಡು ಕಬ್ಬು ಸಸಿಗಳ ನಡುವಿನ ಅಂತರವನ್ನು ತಾವು 2 ಫೂಟ್ ಇಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ತಾವು ಎರಡು ಸಾಲುಗಳ ನಡುವಿನ ಅಂತರವನ್ನ 4 ಫೂಟ್ ಇಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈ ತರಹ ತಾವು ಎರಡು ಸಾಲುಗಳ ನಡುವಿನ ಅಂತರ 4 ಫೂಟ್ ಇರಬೇಕು. ಮತ್ತು ತಾವು ಎರಡು ಸಸಿಗಳ ನಡುವಿನ ಅಂತರವನ್ನ ತಾವು ಕಬ್ಬು ಕಟಾವು 1 ವರ್ಷದೊಳಗೆ ಮಾಡ್ತಿದ್ರೆ ತಾವು ಏನ್ ಮಾಡಬೇಕು, 1.5 ಫೂಟ್ ಅಂದ್ರೆ 1.5 ಫೂಟ್ ಇಡಬೇಕು. ನಿಮ್ಮ ಕಬ್ಬಿನ ಕಟಾವು 1 ವರ್ಷಕ್ಕಿಂತ ಮೇಲ್ಪಟ್ಟು ತಾವು ಮಾಡ್ತಿದ್ರೆ ತಾವೇನ್ ಮಾಡಬೇಕು, 2 ಫೂಟ್ ಈ ತರಹ ಎರಡು ಕಬ್ಬು ಸಸಿಗಳ ನಡುವಿನ ಅಂತರವನ್ನು ಇಡಬೇಕು. ಇದರಿಂದ ಕಬ್ಬಿನಲ್ಲಿ ವ್ಯವಸ್ಥಿತವಾದ ಬೆಳವಣಿಗೆ ಆಗತ್ತೆ. ಅದರ ಜೊತೆಗೆ ಮರಿಗಳ ಸಂಖ್ಯೆ ತುಂಬಾನೇ ಚೆನ್ನಾಗಿ ಡೆವಲಪ್ ಆಗತ್ತೆ ಹಾಗೂ ಕಬ್ಬು ತುಂಬಾನೇ ಚೆನ್ನಾಗಿ ತೂಕ ಹಿಡಿಯತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.